ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ವಿಂದಾನುವಿಂದರ ವಧೆ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಧೂರ್ತಿಯ ವಧೆಯಿಂದ ತತ್ತರಿಸಿ ಹೋದ ಸೈನಿಕರು ಪಲಾಯನ ಮಾಡಿದರು. ಕಲಿಭೀಮನು ಕ್ಷೇಮಧೂರ್ತಿ ನೃಪಾಲಕನನ್ನು ಕೆಡಹಿದುದರಿಂದ ಪ್ರತಾಪಿ ಭೀಮನಲ್ಲಿ ಕಾಳಗವನ್ನು ಕೊಡುವವರು ಯಾರೆನ್ನುವ ಪ್ರಶ್ನೆ ಕೌರವನನ್ನು ಬಲವಾಗಿ ಕಾಡಿತು. ಸುಯೋಧನನ ದಶಸಹಸ್ರ ಸೈನಿಕರು ಒಮ್ಮೆಯೇ ಕಾರ್ಮೋಡವು ಕವಿದಂತೆ ಭೀಮನ ಮೇಲೆ ಎರಗಿದರು. ಸಂಖ್ಯೆಯಲ್ಲಿ ಹರಿಣಗಳು ಸಿಂಹರಾಜನ ಮೇಲೆ ಬಿದ್ದರೂ ಅದು ಭಯಪಡುವುದಿಲ್ಲ. ಅರೆಗಳಿಗೆಯಲ್ಲಿ ವೃಕೋದರನು ತನ್ನ ಗದಾದಂಡದಿಂದ ಅಗಣಿತ ಸೈನಿಕರನ್ನು ಹೊಡೆದೋಡಿಸಿದನು. ಇನ್ನೊಂದೆಡೆಯಲ್ಲಿ ಕರ್ಣನು ಏಕಪ್ರಕಾರವಾಗಿ ಪಾಂಡವ ಸೈನ್ಯವನ್ನು ಸದೆಬಡಿದನು. ಅಗಣಿತ ತುರಗಗಳು ಸತ್ತು ಬಿದ್ದು ಹದ್ದು ಕಾಗೆಗಳಿಗೆ ಮೃಷ್ಟಾನ್ನ ಗ್ರಾಸ ದೊರಕಿತು. ಕರ್ಣನ ಬಾಣಗಳಿಂದ ಹತರಾಗುವ ಸೈನ್ಯವನ್ನು ನೋಡಿದ ಸಾತ್ಯಕಿಯು ಇನ್ನು ವಿಳಂಬಿಸುವುದು ಸರಿಯಲ್ಲವೆಂದು ಕಾಳಗದಲ್ಲಿ ಮಧ್ಯಪ್ರವೇಶಿಸಿದನು. ಅದನ್ನು ನೋಡಿ ವಿಂದಾನುವಿಂದರು ಸಾತ್ಯಕಿಯನ್ನು ಎದುರಿಸಿದರು. ಆಗ ಸಾತ್ಯಕಿಯು ಕುರುಸೇನಾ ಮಹಾರ್ಣವವನ್ನು ತನ್ನ ನಿಶ್ಚಿತವಾದ ಕಣಗಳಿಂದ ಕಲಕಿದನು. ಕೇಕಯ ರಾಜಕುಮಾರರಾದ ವಿಂದಾನುವಿಂದರು ಜೊತೆಯಾಗಿ ನಿಂತು ವೈರಿಯನ್ನು ವಿವಿಧ ಅಸ್ತ್ರಗಳಿಂದ ಮುಚ್ಚಿದರು. ಮಹಾರಣದಲ್ಲಿ ಕೊಬ್ಬಿದ ಸಲಗವು ಗಗನಚುಂಬಿ ವೃಕ್ಷಗಳನ್ನು ತನ್ನ ಸೊಂಡಿಲಿನಿಂದ ಕೆಳ ಬೀಳಿಸುವಂತೆ ಯದುವೀರರು ವಿಂದಾನುವಿಂದರ ಮೇಲೆ ಎರಗಿ ಆ ಸಹೋದರರಿಬ್ಬರ ಧನಸ್ಸನ್ನು ಕತ್ತರಿಸಿದರು. ಆ ಪರಾಕ್ರಮಿಗಳು ಪುನಃ ಉತ್ತಮವಾದ 2 ಧನಸ್ಸುಗಳನ್ನು ಎತ್ತಿಕೊಂಡು ಹರಿತವಾದ ಅಲಗುಗಳನ್ನು ವಕ್ಷಸ್ಥಳಕ್ಕೆ ಗುರಿಯಿಟ್ಟು ಹೊಡೆದನು. ರಣಹದ್ದಿನಂತೆ ಗಿಡುಗದ ಕೊಕ್ಕಿನಂತೆ ಇರುವ ಬಾಣಗಳು ಎಲ್ಲ ಕಡೆಗಳಿಂದಲೂ ಅವನ ದೇಹದ ಮೇಲೆ ಮುತ್ತಿದವು. ಸಮರಾಂಗಣದಲ್ಲಿ ಅಂಧಕಾರವು ಕವಿದು ಆತನ ಧನಸ್ಸು ಕಡಿಯಲ್ಪಟ್ಟರೂ ತನ್ನ ಭುಜಬಲದ ಬಗ್ಗೆ ಶಂಕೆ ಇರಲಿಲ್ಲ. ಸಾತ್ಯಕಿಯು ಹೊಸದೊಂದು ಬಿಲ್ಲನ್ನೆತ್ತಿ ಶ್ರೀಕೃಷ್ಣನನ್ನು ಮನದಲ್ಲಿ ಪ್ರಾರ್ಥಿಸಿ ಹರಿತವಾದ ಶರವನ್ನು ಎಸೆದಾಗ ಅದು ಅನುವಿಂದನ ಶಿರಸ್ಸನ್ನು ಕತ್ತರಿಸಿ ಧರಿತ್ರಿಗೆ ಸೇಯಿತು. ಪ್ರದ್ಯುಮ್ನನಿಂದ ತುಂಡರಿಸಲ್ಪಟ್ಟ ಶಂಬರಾಸುರನ ಶಿರಸ್ಸಿನಂತೆ ನಿಸ್ತೇಜನಾಗಿ ಧರೆಯ ಮೇಲೆ ಬಿತ್ತು. ವೀರಾಗ್ರಣೆಯಿಂದ ಅನುವಿಂದನು ನಿಧನವಾದುದೇ ತಡ. ಸಮುದ್ರವು ಭೋರ್ಗರೆಯುವಂತೆ ಗರ್ಜಿಸುತ್ತಾ ವಿಂದನು ಶತ್ರುವನ್ನು ಮುತ್ತಿದನು. ಎಲವೋ, ರಣಧೀರನಾದ ನನ್ನ ಸಹೋದರನನ್ನು ವಧಿಸಿ ಈ ಭುವನದಲ್ಲಿ ಬಾಳುವ ಆಸೆ ಇದೆಯೇ? ಅವನನ್ನು ಹತ್ಯೆಗೈದುದರಿಂದ ನನ್ನ ಒಡಲುರಿ ದಳ್ಳುರಿಯಾಗಿದೆ. ಅದೇ ಉರಿಯಲ್ಲಿ ನೀನು ಸುಡಲ್ಪಡುವಂತೆ ಮಾಡುತ್ತೇನೆ. ಶಕ್ತಿ ಇದ್ದರೆ ಈ ತೀಕ್ಷ್ಣವಾದ ಬಾಣಗಳನ್ನು ಸಹಿಸಿಕೋ ಎಂದನು. ಆ ಅಸ್ತ್ರಗಳು ಸತ್ವಪರಾಕ್ರಮನಾದ ಸಾತ್ಯಕಿಯನ್ನು ಮುಸುಕಿದವು. ಇಬ್ಬರೊಳಗೆ ಕಾಳಗವು ಒಂದೇ ಸಮನೆ ಹತ್ತಿತು. ಸಾರಥಿಯು ಹತನಾಗಿ ಕುದುರೆಗಳು ಕೊಲ್ಲಲ್ಪಟ್ಟವು. ಆಗ ಅವರಿಬ್ಬರೂ ಗುರಾಣಿಗಳನ್ನು ಎತ್ತಿಕೊಂಡರು. ಸ್ವರ್ಗಾಧಿಪತಿ ಸುರೇಂದ್ರ ಮತ್ತು ಜಂಬಾಸುರರು ಕಾದಾಡಿದಂತೆ ಪ್ರತಾಪಿಗಳು ಕತ್ತಿಗಳನ್ನು ಬೀಸಿದರು. ಸಂಘರ್ಷ ಹೆಚ್ಚಾಯಿತು. ಇಬ್ಬರ ಗುರಾಣಿಗಳು ಕಡಿಯಲ್ಪಟ್ಟವು. ಅವರು ಕೋಪದಿಂದ ಕುದಿದು ಗತ ಪ್ರತ್ಯಾಗತ ಮೊದಲಾದ ಮಂಡಲಾಕಾರದ ವಿಧಾನಗಳನ್ನು ಅನುಸರಿಸಿ ಸೆಣಸಿದರು. ತಮ್ಮನನ್ನು ಕಳಕೊಂಡ ಬೆಂಕಿಯ ಚೆಂಡಿನಂತಿದ್ದ ವಿಂದನನ್ನು ಹೆಚ್ಚು ಸಮಯ ಬದುಕಲು ಅವಕಾಶ ಕೊಡದೆ ಅವನ ಖಡ್ಗವನ್ನು ಕತ್ತರಿಸಿ ಕವಚವನ್ನು ಸಾತ್ಯಕಿಯು ಸೀಳು ಮಾಡಿದನು. ರಥಿಕರಲ್ಲಿ ಪ್ರಮುಖನಾದ ಶೈನೇಯನು ಕ್ಷಣದೊಳಗೆ ವಿಂದನನ್ನು ಸಂಹರಿಸಿದನು. ಕೇಕೆಯ ಕುಮಾರನ ಬೆಂಗಾವಲಿಗೆ ಬರುತ್ತಿದ್ದ ಸೈನ್ಯ ಸಾಗರವನ್ನು ಸಾತ್ಯಕಿಯು ದಿಕ್ಕುಗೆಡಿಸಿದನು. ಅತ್ತ ದೃಷ್ಟದ್ಯುಮ್ನನು ಕೃಪಾಚಾರ್ಯರಲ್ಲಿ ಬವರವನ್ನು ಕೊಟ್ಟನು. ಶಿಖಂಡಿಯು ಕೃತವರ್ಮನನ್ನು ಘಾಸಿಗೊಳಿಸಿದನು. ಶತ್ರುಕುಮಾರನು ಶಲ್ಯನನ್ನು, ಸಹದೇವನು ದುಶ್ಯಾಸನನನ್ನು ಸಂಗರದಲ್ಲಿ ಎದುರಿಸಿದರು. ವಿಂದಾನುವಿಂದರನ್ನು ಕೊಂದು ಜಯವನ್ನು ಪಡೆದ ಸಾತ್ಯಕಿಯು ಕ್ರೋಧದಿಂದ ಶಲ್ಯನೊಡನೆ ಸೆಣಸಾಡಿದನು.
ದ್ರೌಪದಿಯ ಮಕ್ಕಳಾದ ಶ್ರುತಕರ್ಮ ಮತ್ತು ಶ್ರುತಕೀರ್ತಿಯ ಯುದ್ಧ ವೈಖರಿಯು ವರ್ಣಿಸಲಸದಳ. ಅತಿ ಸಾಮರ್ಥ್ಯವಂತನಾದ ಚಿತ್ರಸೇನನು ಪಾಂಡವರ ಕಾಲಾಳುಗಳನ್ನು ವಧಿಸಿ ವೇಗದಿಂದ ರಥವನ್ನು ಹಾರಿಸಿಕೊಂಡು ಬರುವ ಪರಿಯನ್ನು ಕಂಡು ಶ್ರುತಕರ್ಮನು ಅರ್ಧಪಥದಲ್ಲಿ ಅವನನ್ನು ನಿಲ್ಲಿಸಿದನು. ಚಿತ್ರಸೇನನು ಹೂಡಿದ ಬಾಣಗಳನ್ನು ಸಹಿಸಲಾಗದೆ ಶ್ರುತಕರ್ಮನಲ್ಲಿ ಕಾದಾಡಿದ ವೈರಿಯು ಗಾಯಗೊಂಡನು. ಚಿತ್ರಸೇನನ ಶಿರಸ್ತ್ರಾಣ ಬಿದ್ದಾಗ ಶಿರಸ್ಸಿಗೆ ಗುರಿಯಿಟ್ಟು ಶ್ರುತಕರ್ಮನು ಬಾಣವನ್ನೆಸೆದನು. ಅದರ ಪರಿಣಾಮವಾಗಿ ಚಿತ್ರಸೇನನ ರುಂಡ ದೇಹದಿಂದ ಬೇರ್ಪಟ್ಟಿತು. ಆತನು ಅಸುನೀಗಿದುದನ್ನು ಗಮನಿಸಿ ಸೈನಿಕರು ಶ್ರುತಕರ್ಮನನ್ನು ಆಕ್ರಮಿಸಿದರು. ಯಮನು ಸರ್ವ ಜೀವಗಳನ್ನು ತನ್ನ ಆಲಯಕ್ಕೆ ಒಯ್ಯುವಂತೆ ಚಿತ್ರಸೇನನ ಸಕಲ ಬಲವು ವಧಿಸಲ್ಪಟ್ಟಿತ್ತು. ಸಮರಾಂಗಣದ ಇನ್ನೊಂದು ಕಡೆಯಲ್ಲಿ ಪ್ರತಿವಿಂಧ್ಯನು ಚಿತ್ರನನ್ನು ಪಂಚಶರಗಳಿಂದ ಭೇದಿಸಿ ಸಾರಥಿಯನ್ನು 3 ಬಾಣಗಳಿಂದ ನೋಯಿಸಿದನು. ಅದಕ್ಕೆ ಪ್ರತಿಯಾಗಿ ಪ್ರತಿವಿಂಧ್ಯನಿಂದ ಶತ್ರುವಿನ ಧನಸ್ಸು ಮುರಿಯಲ್ಪಟ್ಟಿತು. ಧನಸ್ಸು ಹೋದರೇನು, ಗದೆಯಿಂದ ಹೊಡೆಯುತ್ತೇನೆ ಎನ್ನುವ ತವಕದಿಂದ ಅವನು ಕಾಳಗವನ್ನು ಮುಂದುವರೆಸಿದನು. ಆದರೆ ಪ್ರತಿವಿಂಧ್ಯನಲ್ಲಿ ಸಮರ ಸಾಗದೆ ರಣಕಣದಲ್ಲಿ ಮಡಿಯಬೇಕಾಯಿತು. ರಾಜ ಚಿತ್ರನ ಮರಣದಿಂದ ಕ್ರೋಧಗೊಂಡ ನಿನ್ನ ಕಡೆಯವರು ಅವನನ್ನು ಮುತ್ತಿದರೂ ಸಫಲರಾಗಲಿಲ್ಲ. ಕುರುಬಲವು ಬಿರುಗಾಳಿಯಿಂದ ಚೆದುರಿ ಹೋದ ಕರಿ ಮೋಡದಂತಾಯಿತು. ಮುಂದಿನ ವಿಷಯ ಭೀಮ ಅಶ್ವತ್ಥಾಮರ ಕಾಳಗ. ಧೃತರಾಷ್ಟ್ರ, ನಿನ್ನ ಪಡೆಯು ಓಡುವುದನ್ನು ನೋಡಿ ಸಹಿಸಲಾಗದೆ ಗುರುಪುತ್ರನಾದ ಅಶ್ವತ್ಥಾಮನು ರಣಕಣದಲ್ಲಿ ಪ್ರತ್ಯಕ್ಷನಾದನು. ಸುರಾಸುರರ ಯುದ್ಧದಲ್ಲಿ ವೃತ್ತಾಸುರ ಮತ್ತು ಸುಮನಸರೊಡೆಯ ಅವರೊಡನೆ ಸಮರವಾದಂತೆ ಅಶ್ವತ್ಥಾಮ ಭೀಮಸೇನರ ನಡುವೆ ಯುದ್ಧ ಪ್ರಾಪ್ತವಾಯಿತು. ಅಶ್ವತ್ಥಾಮನ ಹಸ್ತಲಾಘವವನ್ನು ವರ್ಣಿಸಲಸಾಧ್ಯ. ಭೀಮಸೇನನ ಮರ್ಮಸ್ಥಾನಗಳನ್ನು ಆತನ ಬಾಣಗಳು ಘಾಸಿಗೊಳಿಸಿದವು. ಶರಗಳಿಂದ ಅಶ್ವತ್ಥಾಮ ಮತ್ತು ಭೀಮನು ಬಯಲಲ್ಲಿ ಚೆಂಡು ಪುಟನೆಗೆದಂತೆ ಉತ್ಸಾಹದಿಂದ ಕಾಳಗವನ್ನು ಕೊಟ್ಟರು. ಭೀಮಸೇನನ ಹಣೆಗೆ ಒಂದು ನಾರಾಚವು ನೇರವಾಗಿ ತಗುಲಿ ನೆತ್ತಿಯಲ್ಲಿ ಗಾಯವಾದರೂ ಮರುತಸುತನು ಶರಪ್ರಯೋಗ ಮಾಡಿದನು. ಒಂದಕ್ಕೆ ಪ್ರತಿಯಾಗಿ ಅಶ್ವತ್ಥಾಮನ ಶರೀರದ ಮೇಲೆ 3 ನಾರಾಚಗಳು ಎಸೆಯಲ್ಪಟ್ಟವು. ರುದ್ರನಂತೆ ಕಿಡಿಕಾರಿದ ದ್ರೋಣಸುತನು ಭೀಮನ ಮೇಲೆ 100 ಬಾಣಗಳನ್ನು ಎಸೆದರೂ ಪ್ರಯೋಜನವಾಗಲಿಲ್ಲ. ಭೀಮನ ಸ್ವಯಂ ಶಕ್ತಿಯ ಜೊತೆಗೆ ನೈತಿಕ ಬಲವಿತ್ತು. ಬಲಾಢ್ಯರಾದ ಅವರು ಒಬ್ಬರನ್ನೊಬ್ಬರು ಮೂದಲಿಸುತ್ತಾ ಘೋರವಾದ ಅಸ್ತ್ರಗಳನ್ನು ಹೂಡಿ ಮೃಗರಾಜನಂತೆ ಹೋರಾಡಿದರು. ಮೇಘವು ಧಾರಾಕಾರವಾಗಿ ಮಳೆ ಸುರಿಸಿ ಅಗಾಧವಾದ ಪರ್ವತವನ್ನು ಒದ್ದೆ ಮಾಡುವಂತೆ ಅಶ್ವತ್ಥಾಮನು ನಾನಾ ಥರದ ಶರಗಳಿಂದ ಭೀಮಸೇನನ ಶರೀರದಿಂದ ರಕ್ತ ಸುರಿಸಿದರು. ಪಾಂಡುವಿನ ವರ ಕುಮಾರನೇನು ಕಮ್ಮಿಯೇ? ಗತ ಪ್ರತ್ಯಾಗತ ರೀತಿಯ ಮಂಡಲ ಕ್ರಮದಲ್ಲಿ ರಥವನ್ನು ನಡೆಸುವಂತೆ ಸಾರಥಿಗೆ ಆಜ್ಞಾಪಿಸಿದನು. ಒಬ್ಬನು ಇನ್ನೊಬ್ಬನನ್ನು ಸಂಹರಿಸಲು ಬಲವಾಗಿ ಬಾಣ ಪ್ರಯೋಗವಾಯಿತು. ವೃಕೋದರ ಅಶ್ವತ್ಥಾಮನ ಸಂಗ್ರಾಮವು ಅಂದಿನವರೆಗೆ ಆದ ಎಲ್ಲ ಯುದ್ಧಗಳನ್ನು ಮೀರಿಸಿತು. ಅದುವರೆಗೆ ನಡೆದ ಇನ್ನಿತರ ಸಂಗರಗಳು ಅವರು ಮಾಡುತ್ತಿದ್ದ 16ನೇಯ 1 ಭಾಗಕ್ಕೂ ಸರಿಸಾಟಿ ಇಲ್ಲ. ಕ್ಷತ್ರಿಯರೊಡೆಯನಾದ ಭೀಮ, ವಿಪ್ರೋತ್ತಮನಾದ ಅಶ್ವತ್ಥಾಮನು ಧನುರ್ವಿದ್ಯಾ ಪರಿಣತರಾಗಿ ರುದ್ರನಂತೆ ರವಿಯಂತೆ ಮಿಂಚಿದರು. ಸಮಕ್ಷಮದಲ್ಲಿ ನಿಂತಿದ್ದ ವಿರೋಧಿಯನ್ನು ಕೊಂದು ಜಯವನ್ನು ಗಳಿಸುವ ಹಠದಿಂದ ಇದ್ದ ಇಬ್ಬರಲ್ಲಿ ಯಾರ ಕೊರಳಿಗೆ ಜಯಮಾಲೆಯನ್ನು ಹಾಕುವುದೆಂದು ಜಯಲಲನೆಯು ಅರಿಯದೆ ಸುಮ್ಮನಾದಳು. ರಭಸದ ಕಾಳಗದಲ್ಲಿ ಅಶ್ವತ್ಥಾಮನು ಕ್ಷಣಕಾಲ ಕುಸಿದಾಗ ಬಹು ಚಾಣಾಕ್ಷನಾದ ಅವನ ಸಾರಥಿಯು ಕೂಡಲೇ ರಥವನ್ನು ಬೇರೆ ಕಡೆಗೆ ಒಯ್ದನು. ಮುಂದಿನ ವಿಷಯ ಸಂಶಪ್ತಕರ ಯುದ್ಧ. ಅತ್ಯಂತ ಕುತೂಹಲದಿಂದ ಯುದ್ಧ ವಾರ್ತೆಯನ್ನು ಕೇಳುತ್ತಿದ್ದ ಧೃತರಾಷ್ಟ್ರ ಭೂಪತಿಯು ಸಂಜಯನನ್ನು ಕೇಳಿದನು. ಸಂಜಯ, ಭೀಮಾಶ್ವತ್ಥಾಮರು
ಕಾದಾಡುತ್ತಿರುವಾಗ 3 ಲೋಕದ ಗಂಡನಾದ ಅರ್ಜುನನು ಸುಮ್ಮನಿದ್ದನೆ, ಅದನ್ನು ನಿರೂಪಿಸು. ಮಹಾರಾಜ, ಶಕ್ತಿಯಿಂದಲೂ ಭಕ್ತಿಯಿಂದಲೂ ಮೃಡನನ್ನೇ ಮೆಚ್ಚಿಸಿದ ಶ್ವೇತವಾಹನನು ಶ್ರೀಕೃಷ್ಣನ ಸಾರಥ್ಯದಲ್ಲಿ ಪಾಂಡವರ ಸೇನೆಯನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದ ಸಂಶಪ್ತಕರನ್ನು ಎದುರಿಸಿದನು. ಪರಸ್ಪರ ಕಾದಾಟವು ಬಹಳ ಹೊತ್ತು ನಡೆಯಿತು. ಅವರ ಬಾಣಗಳು ಅರ್ಜುನನ ಶರೀರವನ್ನು ಮುಚ್ಚಿದವು. ಆದರೆ ಆ ಲೋಕವೀರನಿಗೆ ಅದೇನೂ ಗಣ್ಯವಾಗಲಿಲ್ಲ. ಅಗ್ನಿದತ್ತವಾದ ಗಾಂಡೀವ ಧನಸ್ಸನ್ನು ಎತ್ತಿ ಮಂತ್ರಾಸ್ತ್ರಗಳನ್ನು ಅವರ ಮೇಲೆ ಎಸೆದನು. ಅರ್ಜುನನ ಶರಗಳ ಮಹಿಮೆಯನ್ನು ಹೇಳಲ ಸಾಧ್ಯ. ನಿಶಿತವಾದ ಕ್ಷುರಗಳೆಂಬ ಕಣಗಳಿಂದ ಸಂಶಪ್ತಕರ ತೋಳುಗಳು ಕತ್ತರಿಸಲ್ಪಟ್ಟವು. ಅವರ ಜೊತೆಗೆ ಬಂದಿದ್ದ ರಥಾರೂಢರನ್ನು, ಗಜಗಳನ್ನು ಕೊಂದು ಯಮಾಲಯಕ್ಕೆ ಕಳುಹಿಸಿದನು. ಕ್ಷುದ್ರರಾದ ಸಂಶಪ್ತಕರು ಮದ ತುಂಬಿದ ಹೋರಿಗಳು ಎದಿರಾಳಿಗಳನ್ನು ಕೊಂಬುಗಳಿಂದ ತಿವಿಯುವಂತೆ ಗಾಂಡೀವಿಯ ಮೇಲೆ ಎರಗಿದರು. ರೋಮಾಂಚಕವಾದ ಭವರದಲ್ಲಿ ಶ್ವೇತವಾಹನನ ಹಸ್ತ ಮೇಲಾಯಿತು. ಶರಭಗಳಂತಿದ್ದ ಅವನ ರಥಗಳನ್ನು ಅಸ್ತ್ರಗಳಿಂದ ನುಚ್ಚುನೂರು ಮಾಡಿ ರಥಗಳಲ್ಲಿದ್ದ ಸಾರಥಿಗಳನ್ನು ಕೊಂದು ಧ್ವಜಗಳನ್ನು ಕೆಳಗೆ ಉರುಳಿಸಿದನು. ಸ್ಯಂದನದ ಚಕ್ರಗಳು ಕಳಚಲ್ಪಟ್ಟವು. ಮಹಾರಥಿಕನಾದ ಪಾರ್ಥನ ಸಾಹಸವನ್ನು ವರ್ಣಿಸಲ ಸಾಧ್ಯ. ಬಾಲಕರಿಗೆ ಕ್ರೀಡಾಂಗಣವು ಅತಿ ಪ್ರಿಯವಾದಂತೆ ಆ ರಣೋತ್ಸವವು ಮೃಷ್ಟಾನ್ನ ಭೋಜನದಂತೆ ನರನಿಗೆ ರಣರಂಗದಲ್ಲಿ ಎದಿರಾಳಿಯನ್ನು ಇರಿಯುವುದು ಇಷ್ಟವಾಯಿತು. ದಾನವರು ರಕ್ತಕಾರಿ ಧರೆಗುರುಳಿದರು. ಜೊತೆಯಲ್ಲಿದ್ದವರು ಪಾರ್ಥನ ವಿಕ್ರಮದಿಂದ ವಿಸ್ಮಿತರಾಗಿ ಕಾಲಿಗೆ ಬುದ್ಧಿ ಹೇಳಿದರು. ದುಷ್ಟರ ವಧೆಯಾದುದರಿಂದ ದೇವತೆಗಳು ಅಂಬರಪಥದಲ್ಲಿ ನಿಂತು ವಿಜಯನ ಮೇಲೆ ಪುಷ್ಪವೃಷ್ಟಿಯನ್ನು ಗೈದು ತಮ್ಮ ಬೆಂಬಲವನ್ನು ಘೋಷಿಸಿದರು. ಅರ್ಜುನನಿಗೆ ಜಯವಾಗಲಿ ಎನ್ನುವ ಘೋಷ ಎಲ್ಲೆಲ್ಲಿಯೂ ಪ್ರತಿಧ್ವನಿಸಿತು. ಮುಂದಿನ ವಿಷಯ ಧನಂಜಯ ಅಶ್ವತ್ಥಾಮರ ಕದನ. ನಭೋಮಂಡಲದಲ್ಲಿ ಅಶರೀರವಾಣಿಯಾಯಿತು. ಅಗ್ನಿದೀಪ್ತಿಯನ್ನು, ಮಾರುತನ ಶಕ್ತಿಯನ್ನು, ರವಿಯ ತೇಜಸ್ಸನ್ನು, ಚಂದ್ರನ ಕಾಂತಿಯನ್ನು ಪಡೆದಿರುವ ವೀರರಾದ ಕೇಶವಾರ್ಜುನರು ಒಂದೇ ರಥದಲ್ಲಿದ್ದು ಸಂಗ್ರಾಮಗೈಯುತ್ತಿರುವುದರಿಂದ ಅಜೇಯರಾಗಿದ್ದಾರೆ. ಆ ನುಡಿಯನ್ನು ಅಶ್ವತ್ಥಾಮನು ಆಲಿಸಿ ಕನಲಿದಾಗ ತಂದೆಯ ಮರಣದ ನೆನಪಾಯಿತು. ಒಡನೆಯ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಕೃಷ್ಣಾರ್ಜುನರನ್ನು ಹುಡುಕಿ ಮುನ್ನುಗ್ಗಿದನು. ಕೃಷ್ಣ ಪಾರ್ಥರನ್ನು ನೋಡಿದ ಅಶ್ವತ್ಥಾಮನು, ವೀರ ಅರ್ಜುನ, ಕಲಹದಲ್ಲಿ ನಿನ್ನನ್ನು ಯಾರಿಂದಲೂ ಸೋಲಿಸಲು ಅಸಾಧ್ಯ ಎನ್ನುವ ಒಣ ದರ್ಪವಿದ್ದರೆ ಅದನ್ನು ಮರೆತು ಬಿಡು. ನಿನ್ನನ್ನು ಯುದ್ಧಕ್ಕೆ ಆಹ್ವಾನಿಸಿದ್ದೇನೆ. ಉಭಯ ಕುಲಗಳಿಗೂ ಗುರುಗಳಾಗಿದ್ದ ದ್ರೋಣರ ಏಕಮೇವ ಸುಪುತ್ರನಾದ ನಾನು ನಿನ್ನ ಮುಂದೆ ನಿಂತಿದ್ದೇನೆ. ಪಾರ್ಥನು ಕೃಷ್ಣನಿಗೆ ಕೈ ಮುಗಿದು, ದೇವ, ಗುರುಪುತ್ರನು ಯುದ್ಧಕ್ಕೆ ಆಹ್ವಾನಿಸಿದ್ದರಿಂದ ನಾನು ನಿರಾಕರಿಸುವಂತಿಲ್ಲ. ಇನ್ನೊಂದು ಕಡೆಯಿಂದ ಇನ್ನೂ ಅನೇಕ ಸಂಶಪ್ತಕರ ನಿರ್ನಾಮವನ್ನು ಮಾಡಬೇಕಾಗಿದೆ. ದುಷ್ಟ ಬೀಜ ಸುಟ್ಟರೂ ಮೊಳೆಯುತ್ತದೆ, ಏನು ಮಾಡಲಿ? ಕೃಷ್ಣನು ಮಂದಹಾಸವನ್ನು ಬೀರಿ ರಥವನ್ನು ಅಶ್ವತ್ಥಾಮನಲ್ಲಿಗೆ ಒಯ್ದನು. ಗುರುಪುತ್ರ, ನಿನ್ನ ಸಂಗರದ ಆಮಂತ್ರಣವನ್ನು ಸ್ವೀಕರಿಸಿದ್ದೇನೆ. ಯಜಮಾನನನ್ನು ಇರುವವನಿಗೆ ತನ್ನ ಜೀವನಾಂತ್ಯದವರೆಗೆ ಋಣವನ್ನು ತೀರಿಸುವುದೊಂದೇ ಧ್ಯೇಯವಾಗಿರುತ್ತದೆಯೇ ವಿನಃ ನ್ಯಾಯದ ಪರಿವೇ ಇರುವುದಿಲ್ಲ. ಬ್ರಾಹ್ಮಣನಾದವನು ತನ್ನ ಧರ್ಮಾಧರ್ಮವನ್ನು ವಿಮರ್ಶಿಸಬೇಕು. ನೀನು ಪಾಂಡವರಿಗಾದ ಅನ್ಯಾಯವನ್ನು ಗಮನಿಸದೆ ಕೌರವನ ಮೇಲೆ ಮೋಹಪರವಶನಾಗಿ ನನ್ನನ್ನು ಘಾಸಿಗೊಳಿಸಲು ಬಂದಿರುವೆಯಾ? ಶಕ್ತಿ ಇದ್ದರೆ ನಾನು ಹೂಡತಕ್ಕ ಕೂರ್ಗಣೆಗಳನ್ನು ಖಂಡಿಸಿ ಭವರವನ್ನು ಜಯಿಸು. ಅಶ್ವತ್ಥಾಮನು ಪ್ರಶ್ನೋತ್ತರಕ್ಕೆ ಆಸ್ಪದವೀಯದೆ ಕೃಷ್ಣನನ್ನು 60 ಬಾಣಗಳಿಂದಲೂ ಪಾರ್ಥನನ್ನು 3 ಬಾಣಗಳಿಂದಲೂ ಘಾಸಿಗೊಳಿಸಿದನು. ಪ್ರತಿಯಾಗಿ ಧನಂಜಯನು ದ್ರೋಣಸುತನ ಧನಸ್ಸನ್ನು ಕಡಿದನು. ಒಂದು ಬಿಲ್ಲು ಹೋದರೆ ಏನಂತೆ? ರಥದಿಂದ ಮಗದೊಂದು ಮಹಾಧನಸ್ಸನ್ನು ಕೈಗೆತ್ತಿಕೊಂಡು ಕ್ಷಣಾರ್ಧದಲ್ಲಿ ಧನಸ್ಸಿಗೆ ಶಿಂಜಿನಿಯನ್ನು ಬಿಗಿದು ಕೇಶವನಿಗೆ 300 ಬಾಣಗಳನ್ನು ಸಾಲು ಸಾಲಾಗಿ ಎಸೆದನು.
ಸಹಸ್ರ ಬಾಣಗಳಿಂದ ಅರ್ಜುನನನ್ನು ಪ್ರಹರಿಸಿದನು. ಅಶ್ವತ್ಥಾಮನ ಆ ಕಣಗಳ ವೈಖರಿ ಏನದ್ಭುತ! ಅರ್ಜುನನ ರಥವನ್ನು ಕದಲದಂತೆ ನಿಲ್ಲಿಸಿ ಲಕ್ಷೋಪಲಕ್ಷ ಕಣಗಳನ್ನು ಅವರಿಬ್ಬರಿಗೆ ಹೂಡಿದನು. ಅದ್ಭುತವಾದ ಕದನದಲ್ಲಿ ಅಶ್ವತ್ಥಾಮನ ಧನುಸ್ಸಿನಿಂದ ಮಾತ್ರವಲ್ಲ, ಅವನ ಅಂಗಾಂಗಗಳಿಂದಲೂ ಸತತವಾಗಿ ಶರಗಳು ಹೊರಹೊಮ್ಮಿದವು. ವಿಪ್ರೋತ್ತಮನ ಬತ್ತಳಿಕೆಯಿಂದ, ಧನುಸ್ಸಿನಿಂದ, ಶಿಂಜಿನಿಯಿಂದ, ಭುಜಗಳಿಂದ, ಹಸ್ತಗಳಿಂದ, ವಕ್ಷಸ್ಥಳದಿಂದ, ಮುಖದಿಂದ, ನಾಸಿಕದಿಂದ, ನೇತ್ರಗಳಿಂದ, ತಲೆ ಕೂದಲಿನಿಂದಲೂ, ಕವಚದಿಂದ, ರಥಧ್ವಜದಿಂದ ಹೊರಟ ಶರಾವಳಿಗಳು ಅರ್ಜುನನನ್ನು ತೀವ್ರವಾಗಿ ಗಾಯಗೊಳಿಸಿದವು. ತನ್ನ ಕೂರ್ಗಣೆಗಳು ಸಫಲವಾಗುವುದನ್ನು ನೋಡಿ ಅಶ್ವತ್ಥಾಮನು ಹಿರಿಹಿಗ್ಗಿದನು. ಅವನ ಗರ್ಜನೆಯೇ ಮೇಲಾಯಿತು. ಪಾರ್ಥನಿಗೆ ಮುಂದೇನು ಮಾಡಲು ದಾರಿ ತೋರದೆ ಕ್ಷಣಕಾಲ ಮಾಧವನ ಮುಖವನ್ನು ವೀಕ್ಷಿಸಿದನು. ಮಾಧವ, ಅರೆಗಳಿಗೆಯಲ್ಲಿ ಇವನ ಶರರಾಶಿಯಿಂದ ನಾವು ಬಂಧಿಸಲ್ಪಟ್ಟಿದ್ದೇವೆ. ಆದರೆ ನಾನು ಅವನ ಪಿತೃಮಹಾಶಯರ ಶಿಷ್ಯನಲ್ಲವೇ? ಆ ಮಹಿಮಾನ್ವಿತರ ಗರಡಿಯಲ್ಲಿ ಬೆಳೆದವನಾದುದರಿಂದ ಇವನ ಈ ತಂತ್ರಗಾರಿಕೆಯನ್ನು ಹಾಳು ಮಾಡಲು ಶಕ್ತನು. ಸೂರ್ಯನ ಪ್ರಖರವಾದ ಕಿರಣಗಳು ಮಂಜಿನ ಬೆಟ್ಟವನ್ನೇ ಕರಗಿಸುವಂತೆ ಅಶ್ವತ್ಥಾಮನ ಲಕ್ಷೋಪಲಕ್ಷ ಶರಗಳನ್ನು ಪಾರ್ಥನು ಕ್ಷಣಕಾಲದಲ್ಲಿ ಮೂರು ತುಂಡುಗಳನ್ನಾಗಿ ಮಾಡಿದನು. ಇದರಿಂದಾಗಿ ದ್ರೌಣಿಯ ಪ್ರಯತ್ನ ಫಲಿಸಲಿಲ್ಲ. ಹೋರಾಟ ಪುನಃ ಪ್ರಾರಂಭವಾಯಿತು. ಅರ್ಜುನ ಅಶ್ವತ್ಥಾಮರು ಪ್ರದೀಪ್ತವಾದ ಅಸ್ತ್ರಗಳಿಂದ ಒಬ್ಬರನ್ನೊಬ್ಬರು ನೋಯಿಸುತ್ತಾ ನೋಟಕರಿಗೆ ಭಯವನ್ನು ಉಂಟು ಮಾಡಿದರು. ಅಶ್ವತ್ಥಾಮನ ಭ್ರೂಭಾಗ ನಾರಾಚದಿಂದ ಪ್ರಹರಿಸಲ್ಪಟ್ಟಿತು. ಹಣೆಯಲ್ಲಿ ನಾರಾಚವು ನೋವನ್ನುಂಟು ಮಾಡಿದರೂ ಅಶ್ವತ್ಥಾಮನು ಊರ್ಧ್ವರಶ್ಮಿಯುತನಾದ ಆದಿತ್ಯನಂತೆ ಶೋಭಿಸಿದನು. ತನ್ನ ವೇದನೆಯನ್ನು ಪರಿಗಣಿಸದೆ ಕೃಷ್ಣ ಅರ್ಜುನರಿಬ್ಬರನ್ನು ಶರಗಳಿಂದ ದ್ರೌಣಿಯು ಪ್ರಹರಿಸಿದನು. ಅರ್ಜುನನು ಆ ಕೂಡಲೇ ಸರ್ವತೋದ್ಧಾರ ಅಸ್ತ್ರವನ್ನು, ಅಂದರೆ ಎಲ್ಲ ಕಡೆಗಳಲ್ಲಿ ಅಲಗುಗಳುಳ್ಳ ಅಸ್ತ್ರಗಳು, ಅದನ್ನು ಎಸೆದನು. ಆ ಸರ್ವತೋದ್ಧಾರ ಅಸ್ತ್ರಾಘಾತವನ್ನು ಸಹಿಸಿಕೊಂಡು ಕೃಷ್ಣಾರ್ಜುನರ ಮರ್ಮಸ್ಥಳಗಳಿಗೆ ವಿಪ್ರಕುಮಾರನಿಂದ ಶರ ಪ್ರಯೋಗಿಸಲ್ಪಟ್ಟಿತು. ಅಶ್ವತ್ಥಾಮನು ಸೆಣಸಾಡುತ್ತಿರುವಾಗ ಚೇತರಿಸಿಕೊಂಡ ಸಂಶಪ್ತಕರು ಅರ್ಜುನನನ್ನು ಪುನಃ ಮುತ್ತಿಗೆ ಹಾಕಿದರು. ನರನು ಅದಾವುದನ್ನೂ ಲೆಕ್ಕಿಸದೆ ಬುಗುರಿಯಂತೆ ರಥದಲ್ಲಿ ಸುತ್ತಾಡಿ ವೈರಿ ಸಮೂಹವನ್ನು ತನ್ನ ದಿವ್ಯಾಸ್ತ್ರಗಳಿಂದ ಘಾತಿಗೊಳಿಸಿದನು. ಇನ್ನೊಮ್ಮೆ 5 ಮಂತ್ರಾಸ್ತ್ರಗಳನ್ನು ಕಿರೀಟಿ ಮತ್ತು ಮಾಧವನ ಮೇಲೆ ಅಶ್ವತ್ಥಾಮನು ತನ್ನ ತಂದೆಯನ್ನು ಸ್ಮರಿಸಿ ಎಸೆದಾಗ ಅವರಿಬ್ಬರ ದೇಹದಿಂದ ರಕ್ತವು ಹರಿಯಿತು. ಆ ಭಯಂಕರ ರಣವನ್ನು ನೋಡುತ್ತಿದ್ದ ಪಾಂಡವ ಸೈನಿಕರು ಕೃಷ್ಣಾರ್ಜುನರು ಪರಾಜಿತರಾದರೆಂದು ಎದೆಗುಂದಿದರು. ಶ್ರೀಕೃಷ್ಣನು ಭಾವನನ್ನು ನೋಡಿ, ಅರ್ಜುನ, ನಿನ್ನ ಹೃದಯದಲ್ಲಿ ಗುರುಪುತ್ರ ಎನ್ನುವ ಗೌರವ ಅಥವಾ ಭಕ್ತಿ ಇದ್ದರೆ ತ್ಯಜಿಸು. ಇನ್ನು ಇವನ ಬಲವನ್ನು ನಾವು ಉಪೇಕ್ಷಿಸುವುದಾದರೆ ನಮಗೆ ಜಯ ಲಭಿಸದು. ವ್ಯಾಧಿಯನ್ನು ಕ್ಲಪ್ತ ಸಮಯದಲ್ಲಿ ಉಪಶಮನ ಮಾಡದಿದ್ದರೆ ಅದು ಉಲ್ಬಣಾವಸ್ಥೆಯನ್ನು ಹೊಂದಿ ಮರಣಾವಸ್ಥೆ ಬರಬಹುದು. ಈ ಶೂರನಿಂದ ಹಲವು ತೊಂದರೆಗಳು ಬರುವ ಮೊದಲೇ ಸಂಹರಿಸಿಬಿಡು ಎಂದನು. ಮೈದುನನ ಅಪ್ಪಣೆಯಾದುದೇ ತಡ. ಅರ್ಜುನನಿಗೆ ದೇಹದಲ್ಲಿ ಗರಿ ಮೂಡಿದಂತಾಯಿತು. ಇಮ್ಮಡಿ ಉತ್ಸಾಹದಿಂದ ಕಣೆಗಳನ್ನು ಹೂಡಿ ಭೂಸುರೋತ್ತಮರ ಧನುಸ್ಸಿನ ಹಗ್ಗವನ್ನು ಕತ್ತರಿಸಿದನು. ಸಾರಥಿಯು ಹಿಡಿದಿದ್ದ ವಾಘೆಗಳ ಕಡಿವಾಣವು ಕಡಿಯಲ್ಪಟ್ಟಿತು. ಕುದುರೆಗಳ ಮೇಲೆ ನಿಯಂತ್ರಣವು ತಪ್ಪಿ ರಥವು ಎಲ್ಲೆಲ್ಲಿಯೋ ಓಡಲು ಪ್ರಾರಂಭಿಸಿತು. ಪುನಃ ಪ್ರಯತ್ನಪಟ್ಟು ರಥವನ್ನು ಪೂರ್ವಸ್ಥಳಕ್ಕೆ ತರಿಸಿಕೊಂಡು ಗುರುಪುತ್ರನು ವಿಮರ್ಶಿಸಿದನು. ಎಲ್ಲಿ ಧರ್ಮವಿದೆಯೋ ಅಲ್ಲಿ ಕೃಷ್ಣನಿರುತ್ತಾನೆ, ಕೃಷ್ಣನಿರುವಲ್ಲಿ ಜಯವಿರುತ್ತದೆ. ತಾನೇಕೆ ವೃಥ ಪ್ರಯತ್ನಿಸಲಿ ಎಂದು ಯೋಚಿಸಿ ಪುನಃ ಕರ್ಣನ ಮಹಾಸೈನ್ಯವನ್ನು ಸೇರಿಕೊಂಡನು. ರಣಾಂಗಣದಿಂದ ಅಶ್ವತ್ಥಾಮನು ನಿರ್ಗಮಿಸಿದುದನ್ನು ಗಮನಿಸಿ ಕೇಶವಾರ್ಜುನರು ಸಂಶಪ್ತಕರಲ್ಲಿಗೆ ಹೋದರು. ಮುಂದಿನ
ವಿಷಯವನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.